ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಟಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾನೊಂದು ಹೋಮ್ ರೆಮಿಡಿ ತಗೊಂಡು ಬಂದಿದ್ದೇನೆ. ಏನಂದರೆ ಹೊಟ್ಟು ನಿವಾರಣೆಗೋಸ್ಕರ ಈ ಹೋಮ್ ರೆಮಿಡಿ ನಾನು ನಿಮಗೆ ಹೇಳಿಕೊಡ್ತಾ ಇರೋದು. ನೀವೆಂತ ಮಾಡ್ತೀರಾ? ತಲೆ ಹೊಟ್ಟಾದ್ರೆ ಎಂತ ಮಾಡ್ತೀರಾ ಫ್ರೆಂಡ್ಸ್? ನೀವು ಅಂಗಡಿಗೆ ಹೋಗ್ತೀರಾ, ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಕೆಟ್ ತರ್ತೀರಾ, ತಲೆಗೆ ಹಾಕಿ ಸ್ನಾನ ಮಾಡ್ತೀರಾ ಅಲ್ವಾ? ಅದು ಈಸಿ ಮೆಥಡ್ ಅಲ್ವಾ? ಹಾಗೆಯೇ ಇದು ಸಹ ಒಂದು ಈಸಿ ಮೆಥಡ್. ಇದಕ್ಕೆ ಎರಡು ಅಡುಗೆ ಪದಾರ್ಥ ಬೇಕು. ಅದು ಯಾವುದಂದರೆ, ಒಂದು ಮೊಸರು, ಇನ್ನೊಂದು ಲಿಂಬೆ ರಸ. ಒಂದು ಲಿಂಬೆಹಣ್ಣು, ಸ್ವಲ್ಪ ಮೊಸರಿದ್ದರೆ ನಿಮ್ಮದು ಈ ಹೋಮ್ ರೆಮಿಡಿ ಆಗ್ತದೆ. ಇವಾಗ ನಾನು ನಿಮಗೆ ತೋರಿಸ್ತೇನೆ ನನಗೆ ಎಷ್ಟು ತಲೆ ತುರ್ಕೆ ಇದೆ, ಎಷ್ಟು ಡ್ಯಾಂಡ್ರಫ್ ಇದೆ ಅಂತ ನೀವು ನೋಡ್ಬೋದು. ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಈ ಕೊಡೆಯಲ್ಲಿ ನೋಡಿ ವೈಟ್ 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 ಇದೆ. ತುಂಬ ಇರಿಟೇಷನ್ ಆಗ್ತಾ ಉಂಟು ಫ್ರೆಂಡ್ಸ್. ಹಾಗಾಗಿ ನನ್ನ ಹಾಗೆ ನಿಮಗೂ ಯಾರಿಗಾದ್ರು ಇರಿಟೇಷನ್ ಆಗ್ತಾ ಇರ್ಬೋದು. ಸೊ ಏನಾದರೂ ಒಂದು ಹೋಮ್ ರೆಡಿ ನಿಮಗೆ ತೋರಿಸಿ, ನಿಮಗೆ ಸಹ ಒಂದು ಹೋಮ್ ರೆಮಿಡಿ ತೋರಿಸಿದಾಗೂ ಆಗುತ್ತೆ, ಹಾಗೆ ನನಗೆ ಹೋಮ್ ರೆಮಿಡಿ ಮಾಡಿಕೊಂಡಾಗೂ ಆಗತ್ತೆ. ಮಾಡೋಣ. ಈಗ ನಾವು ಹೋಮ್ ರೆಮಿಡಿ ಪ್ರಿಪೇರ್ ಮಾಡಲಿಕ್ಕೆ ಹೋಗುವ. ನಾನಿಲ್ಲಿ ಅರ್ಧ ಪ್ಯಾಕೆಟ್ ಮೊಸರು ತಗೊಂಡಿದ್ದೇನೆ, ಹಾಗೆ 2 ಲಿಂಬೆಹಣ್ಣು ತಗೊಂಡಿದ್ದೇನೆ. ನನ್ನ ಕೂದಲು ಉದ್ದ ಇದೆ ಪ್ಲಸ್ ದಪ್ಪ ಇದೆ, ಅದಕ್ಕೋಸ್ಕರ ಇಷ್ಟ ಆಯಿತು. ನಿಮಗೆ ಇಷ್ಟು ಬೇಡ, ನಿಮಗೆ ಒಂದು ಸ್ವಲ್ಪ ಮೊಸರು ಮತ್ತು 1 ಲಿಂಬೆಹಣ್ಣು ಸಾಕಾಗ್ತದೆ. ಕೂದಲು ದಪ್ಪ ಇದ್ದರೆ, ಉದ್ದ ಇದ್ದರೆ ಅರ್ಧ ಲೀಟ್ರ್ ಬೇಕಾಗತ್ತೆ. ಅರ್ಧ ಲೀಟ್ರ್ ಪೂರ್ತಿ ಹಾಕಲಿಲ್ಲ, ಸ್ವಲ್ಪ ಯೂಸ್ ಮಾಡಿದ್ದೆ. ಸೊ ಒಂದು ಅರ್ಧ ಲೀಟ್ರ್ ಪ್ಯಾಕೆಟ್ನ 3/4 ವಶಿ ಹಾಕೊಂಡಿದ್ದೇನೆ. ಇದು ಓಡು ಬಿಸಾಡಬೇಡಿ, ಇದು ಲಾಸ್ಟಿಗೆ ತಲೆ ಮಸಾಜ್ ಮಾಡಲಿಕ್ಕೆ ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 4 ಓಡು ಲಿಂಬೆಹಣ್ಣು ಇದು ಸಿಪ್ಪೆ ಹಿಂಡಿದ್ದು ರಸ ತೆಗೆದು ಉಳ್ದ ಸಿಪ್ಪೆ ಇರ್ತದಲ್ಲ, ಅದನ್ನು ತಲೆಗೆ ಹಾಕ್ಲಿಕ್ಕೆ ಅಂತ ಎತ್ತಿಟ್ಕೊಂಡಿದ್ದೆ. ಇಲ್ಲಿ ಬಾ, ಇಲ್ಲಿ ನೋಡಿ, ಅದರಲ್ಲಿ ಒಂದು ಖಾಲಿ ಆಗ್ತಾ ಉಂಟು. ನಿಮ್ಮ ಮನೆಯಲ್ಲಿ ಇಂಥವ್ರು ಇದ್ದಾರಾ? ಯಾರು ಲಿಂಬೆಹಣ್ಣು ಚೀಪುವರು? ಫ್ರೆಂಡ್ಸ್, ಈಗ ನನ್ನ ಹೆಲ್ಪಿಗೆ ನನ್ನ ಫ್ರೆಂಡ್ ಬಂದಿದ್ದಾಳೆ. ನನ್ನ ಕೂದಲು ಸ್ವಲ್ಪ ತಿಕ್ಕಾಗಿರುವ ಕಾರಣ ನನಗೆ ಒಬ್ಬಳಿಗೆ ಹಚ್ಚಲಿಕ್ಕೆ ಕಷ್ಟ ಆಗ್ತದೆ, ಹಾಗಾಗಿ ನನ್ನ ಫ್ರೆಂಡ್ ಬಂದಿದ್ದಾಳೆ. ಅವಳು ನನಗೆ ಹೆಲ್ಪ್ ಮಾಡ್ತಾಳೆ ತಲೆಗೆ ಹಾಕ್ಲಿಕ್ಕೆ. ಸೊ ನೀವು ಸಹ ನಿಮಗೆ ಕಷ್ಟ ಆದರೆ ನಿಮ್ಮ ಮನೇಲಿ ಯಾರು ಇದ್ದರೆ ಅವರಿಗೆ ಹಚ್ಚಲಿಕ್ಕೆ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು, ಅರ್ಧ ಲೀಟ್ರ್ ಮೊಸರು ಹಾಗೆ 2 ಲಿಂಬೆಹಣ್ಣ ರಸ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅಪ್ಲೈ ಮಾಡುವ ಕೆಲಸ ನನ್ನ ಫ್ರೆಂಡ್ ಇತ್ತು. ಅದೇ ಮಾಡಿ ಸರಿ ಆಗ್ತದೆ. ನಾನೊಂದು ಅರ್ಧ ಗಂಟೆ ಚಂದ ಮಾಡಿ ನಿದ್ದೆ ಮಾಡು. ನಾನು ಧ್ಯಾನದಲ್ಲಿ ಮುಳುಗಿದ್ದೇನೆ ಫ್ರೆಂಡ್ಸ್. ತುಂಬಾ ಕೋಲ್ಡ್ ಆಗ್ತಾ ಉಂಟು. ಈ ಹೋಮ್ ರೆಮಿಡಿ ಇವರೇ ಹೇಳಿಕೊಟ್ಟದ್ದು, ಆದ್ರೆ ಹೋಗ್ತದೆ. ಇದು ಬೇಕಾದ್ರೆ ಟ್ರೈ ಮಾಡಿ. ಇದು 100% ಗ್ಯಾರಂಟಿ ಇವರಿದ್ದಾರೆ. ಇವರು ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಸೊ ಇವರದನ್ನು ನೋಡಿ ನಾನು ಕಾಪಿ ಮಾಡಿದ್ದೇನೆ, ನನ್ನದನ್ನು ನೋಡಿ ನೀವು ಕಾಪಿ ಮಾಡಿ. ಕೋಲ್ಡ್ ಆಗ್ತಾ ಉಂಟು.
ಸಿಕ್ಕಾಪಟ್ಟೆ ತುರ್ಸಿ ತುರ್ಸಿ ಉರಿ ಹಿಡ್ದಿತ್ತು ನನ್ನ ತಲೆ. ಇವಾಗ ಒಳ್ಳೆ ಕೋಲ್ಡ್ ಆಗ್ತಾ ಉಂಟು. ಕೂದಲು ಕಟ್ಟಾಗ್ತದೆ. ಮನೆ ತೂರಿಸಿದ್ರೆ ಮತ್ತೆ ಸಿಕ್ಕಾಗದಿರ್ತದೆ. ಈಗ ಒಮ್ಮೆ ಬಾಚಿದ್ದೆ ಮತ್ತೆ ಕಷ್ಟ ನಿಮ್ಮ ಒಪ್ಪಿಲ್ಲ. ಬೈತಲೆ ಮಾಡಿ ಮಾಡಿ ನಡುವಲ್ಲಿ ಹಚ್ಬೇಕಂತೆ ಫ್ರೆಂಡ್ಸ್. ಇನ್ನು ಫುಲ್ ಫಿನಿಶ್ ಆದ ಮೇಲೆ ನಾನು ನಿಮ್ಗೆ ತೋರಿಸ್ತೇನೆ. ಇವರು ನೋಡಿ ಲಿಂಬೆ ಓಡಲ್ಲಿ ಹಚ್ಚುತ್ತಾ ಇದ್ದಾರೆ ಮೊಸರು. ಇದ್ರಲ್ಲಿ ಹಚ್ಚಿದ್ರೇನೆ ಒಳ್ಳೇದು ನಮ್ಮ ಕೈಗಿಂತ, ಅಂದ್ರೆ ಮಸಾಜ್ ಮಾಡ್ದಂಗೆ ಆಗ್ತದೆ ಮತ್ತೆ ಉರಿ ಬರ್ತದೆ. ಇದರಲ್ಲಿ ನೋಡಿ ಫ್ರೆಂಡ್ಸ್, ಯಾವುದೇ ಕೆಮಿಕಲ್ ಐಟಮ್ ಹಾಕ್ಲಿಲ್ಲ. ನೀವು ಸೇವನೆ ಮಾಡುವಂತಹ, ಅಂದ್ರೆ ನೀವು ಡೈಲಿ ಸೇವನೆ ಮಾಡ್ತೀರಲ್ವಾ, ಅದೇ ಐಟಮ್ ಇಲ್ಲಿ ಹಾಕಿರೋದು. ಮೊಸರು ನೀವು ಡೈಲಿ ಯೂಸ್ ಮಾಡ್ತೀರಿ, ಹಾಗೆ ಲಿಂಬೆ ಕೂಡ ಯೂಸ್ ಮಾಡುವಂಥದ್ದೇ. ಹೊಟ್ಟೆಗೆ ಹೋಗುವ ಆಹಾರವನ್ನೇ ತಲೆಗೆ ಹಾಕೋತಾ ಇದ್ದೀರಾ. ಸೊ ಇದರಿಂದ ಏನು ಸಹ ಸೈಡ್ ಎಫೆಕ್ಟ್ ಇಲ್ಲ. ಧೈರ್ಯವಾಗಿ ಟ್ರೈ ಮಾಡಿ, 100% ರಿಸಲ್ಟ್ ಇದೆ. ಒಮ್ಮೆ ಮಾಡಿದ್ರೆ ಹೋಗುದಿಲ್ಲ, ತಿಂಗಳಲ್ಲಿ ಒಂದು 4 ರಿಂದ 5 ಸಲ ಆದ್ರೂ ಮಾಡಿ ಫ್ರೆಂಡ್ಸ್. ಆಂಟಿ ಡ್ಯಾಂಡ್ರಫ್ ಶಾಂಪೂಸ್ ಅನ್ನು ಆದಷ್ಟು ಯೂಸ್ ಮಾಡಬೇಡಿ, ಯಾಕಂದ್ರೆ ಅದು ಒನ್ ಟೈಮ್ ಮಾತ್ರ. ನಿಮಗೆ ಒಂದು ಸಲಕ್ಕೆ ರಿಲೀಫ್ ಆಗ್ಬೋದು, ಆದರೆ ಪರ್ಮನೆಂಟ್ ನಿಮಗೆ ಸೊಲ್ಯೂಷನ್ ಅಲ್ಲ. ಕೂದಲಿಗೆ ಹಚ್ಚಲಿಕ್ಕಿಲ್ಲ, ಕಾಲಿ ನೆತ್ತಿಗೆ ಮಾತ್ರ ಅಲ್ಲ ಹಚ್ಚಲಿಕ್ಕೆ. ಅಂದ್ರೆ ಕೂದಲಿಗೆ ಹಚ್ಚಿದ ಆಗಲ್ಲ, ಒಳ್ಳೆದಂತ. ಮೇನ್ ಆಗಿ ನೆತ್ತಿಗೆ ನಮ್ಮದು ಡ್ಯಾಂಡ್ರಫ್ ಆಗುದು ಇಲ್ಲಿ ಅಲ್ಲ. ನೋಡಿ ಫ್ರೆಂಡ್ಸ್, ನಂಗೆಲ್ಲ ಹಾಕಿದ್ದಾರೆ. ಉಳಿದ್ರೆ ತಲೆಗೆಲ್ಲ ಹಚ್ಚಿ, ಉಳಿದ್ರೆ ಕೂದಲಿಗೆ ಹಚ್ಚಿ ಹೀಗೆ ಈ ರೀತಿ ತುರುಬ ಕಟ್ಟಿ, ಇಲ್ಲದಿದ್ರೆ ಪರವಾಗಿಲ್ಲ. ಫುಲ್ಲು ನಮ್ಮ ನೆತ್ತಿ ಕವರ್ ಆದರೆ ಆಯಿತು. ಥ್ಯಾಂಕ್ ಯು. ಈಗ ಮಿನಿಮಮ್ 1 ಗಂಟೆ ಆದರೂ ಇಡಬೇಕು. 1 ಗಂಟೆಗಿಂತ ಹೆಚ್ಚಾದರೆ ತುಂಬ ಒಳ್ಳೆಯದು. ನಾನು 2 ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡ್ತೇನೆ. ಇನ್ನೊಂದು, ತಲೆಗೆ ಸ್ನಾನ ಫಸ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಚೆಂದ ಮಾಡಿ ತಲೆಯನ್ನು ಚೆಂದ ಮಾಡಿ ತೊಳೀರಿ. ಬೇಕಿದ್ದರೆ ನಿಮಗೆ ಮೊಸರು ಸ್ಮೆಲ್ ಬರ್ತದೆ ಅಂತ ಆದರೆ ಮಾತ್ರ ಚೂರು ಶಾಂಪು ಹಾಕಿ ವಾಶ್ ಮಾಡಿ, ಇಲ್ಲದಿದ್ದರೆ ಖಾಲಿ ತಲೆಗೆ ಸ್ನಾನ ಮಾಡಿದರೆ ಸಾಕು. ವಿತೌಟ್ ಶಾಂಪು ವಿತೌಟ್ ಸೋಪ್ ಆದರೆ ತುಂಬ ಒಳ್ಳೆಯದು. ಕರೆಕ್ಟ್ ಅಲ್ವಾ? ಈ ರೆಮಿಡಿ ಎಷ್ಟು ಜನರಿಗೆ ಯೂಸ್ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. 2 ಗಂಟೆ ಬಿಟ್ಟು ಸ್ನಾನ ಮಾಡಿ ಬಂದಿದ್ದೇನೆ. ಕೂದಲು ಒಣಗಿದ ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಹಾಯ್ ಫ್ರೆಂಡ್ಸ್, ನೋಡಿ ನನ್ನ ಕೂದಲು ಒಣಗಿದೆ. ಈಗ ಡ್ಯಾಂಡ್ರಫ್ ಇಲ್ಲ ನೋಡಿ. ಸ್ವಲ್ಪ ಸಿಲ್ಕಿ ಕೂಡ ಆಗಿದೆ. ಡ್ಯಾಂಡ್ರಫ್ ಇಲ್ಲ, ನಿಮಗೆ ಕಾಣಿಸ್ತಾ ಇದ್ದೇನೆ, ನೋಡ್ಬೋದು ನೀವು. ಇವತ್ತು ನಾನು ಖಾಲಿ ಎಂತ ಹೇಳ್ತಾರೆ, ಹೇರ್ ಮಾಸ್ಕ್ ಹಾಕಿ ಸೋಪು ಹಾಕದೇನೆ ಜಸ್ಟ್ ಅದರಲ್ಲೇ ವಾಶ್ ಮಾಡಿದ್ದೇನೆ. ಸ್ವಲ್ಪ ಮೊಸರು ಮತ್ತು ಲಿಂಬೆಹಣ್ಣಿಂದು ಸ್ವಲ್ಪ ಸ್ಮೆಲ್ ಇದೆ. ಸೊ ನಿಮಗೆ ಒಂದು ನೆಕ್ಸ್ಟ್ ಡೇ ಅಥವಾ 1-2 ದಿವಸ ಬಿಟ್ಟು ವಾಪಸ್ ನೀವು ಶಾಂಪು ಹಾಕಿ ವಾಶ್ ಮಾಡಿ, ಆವಾಗ ಸ್ಮೆಲ್ ಹೋಗ್ತದೆ. ಇಲ್ಲದಿದ್ದರೆ ನೆಕ್ಸ್ಟ್ ಡೇ ಅಥವಾ ಈವ್ನಿಂಗ್ ಆದರೂ ಸಹ ನೀವು ವಾಪಸ್ ಶಾಂಪು ಹಾಕಿ ವಾಶ್ ಮಾಡಿದರೆ ಸ್ಮೆಲ್ ಹೋಗ್ತದೆ. ನಾನು ಸ್ವಲ್ಪ ಅದರ ಬೆನಿಫಿಟ್ ಇರಲಿ ಅಂತ ಹೇಳಿಬಿಟ್ಟು ಈಗ ಏನು ಸಹ ಶಾಂಪು ಎಲ್ಲ ಏನು ಸಹ ಹಾಕಲಿಲ್ಲ. ಸೊ ಇದನ್ನು ನೀವು ಸಹ ಟ್ರೈ ಮಾಡಿ. ಇದರ ಬೆನಿಫಿಟ್ ಯಾರೆಲ್ಲ ತಗೊಂಡಿದ್ದೀರಾ, ಯಾರಿಗೆಲ್ಲ ಇದು ಹೆಲ್ಪ್ಫುಲ್ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಹೊಸ ಕಂಟೆಂಟ್ ಜೊತೆ ಹೊಸ ವಿಡಿಯೋದಲ್ಲಿ
ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಟಾಟಾ ಬಾಯ್ ಬಾಯ್, ಸಿ ಯು.